ಊರಿನಲ್ಲೂ ಈ ಥರ ಜಾತ್ರೆ ನಡೆಯೋದಾದರೆ ಯಾವ ಊರು, ಹೇಗಿರುತ್ತೆ ಜಾತ್ರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇವಾಗ ಅಣ್ಣಮ್ಮ ಜೀಜಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮಮ್ಮ ಮನೆ ಹತ್ರ ಕೂರ್ಸಿದ್ದಾರೆ. ಅಮ್ಮಮ್ಮ ಮನೆ ಹತ್ರ ಕೂರ್ಸಿದ್ದಾರೆ. ಇವಾಗ ಇಲ್ಲಿ ಅಣ್ಣಮ್ಮ ಕೂರ್ಸಿದ್ದಾರೆ. ಪಾಪನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಶಿವ, ಪಾಪು, ಮಮ್ಮಿ ಹೋಗ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ 2-3 ಸಲ ಆದರೂ ಈ ಥರ ಜಾತ್ರೆ ನಡೆಯುತ್ತೆ ವರ್ಷಕ್ಕೆ. ನಾವಿವಾಗ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ರಜಕ್ಕೆ ಅಂತ. ಸೊ ನಮ್ಮ ಸಿರಿಗೆ ತುಂಬ ಖುಷಿ ಆಗಿದೆ. ಆಟ ಮಾಡ್ಕೊಂಡು ನಮ್ಮ ಚಿರಂತು ಬಂದ ನಮ್ಮ ಜೊತೆ. ಗಾಡಿ ಕೈ ಇಟ್ಕೊಪ್ಪ ಪಾಪು, ಇರೋ ನಿಮಿಷ. ಈಗ ಅಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ. ಫಸ್ಟ್ ಅಣ್ಣಮ್ಮನ ದರ್ಶನ ಮಾಡಿಕೊಂಡು ಅದಾದಮೇಲೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಜಾತ್ರೆ ಎಲ್ಲ ನೋಡ್ಕೊಂಬರೋಣ. ತುಂಬಾ ರಶ್ ಇತ್ತು. ಆದ್ರೂ ಅಲ್ಲಿರೋರನ್ನ ಕೇಳ್ಬಿಟ್ಟು ಹಂಗಂಗೆ ಮಾಡಿ ರಶಲ್ಲೇ ನುಗ್ಬಿಟ್ಟು ನಮ್ಮ ಸಿರಿನ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಾ ಅಮ್ಮ ಅಂತ ಕಳಿಸ್ದೆ. ಅವರು ಸಿರಿನ ಕರ್ಕೊಂಡೋಗಿ ದೇವ್ರನ್ನ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡಿಸಿ ನಿಂಬೆ ಹಣ್ಣು, ಬಾಳೆ, ಕುಂಕುಮ, ಹೂವು ಎಲ್ಲ ಕೊಟ್ಟರು. ನಮ್ಮ ಸಿರಿ ಅದನ್ನು ಹುಷಾರಾಗಿ ಕೈಲಿ ಹಿಡ್ಕೊಂಡು ಬಂತು. ನಮಸ್ಕಾರ ಮಾಡ್ಕೊತಾ ಇದೆ ಇವಾಗ ನಮ್ಮ ಸಿರಿ ಅಣ್ಣಮ್ಮ ದೇವರಿಗೆ. ನಮ್ಮ ಸಿರಿ ಬಂದಮೇಲೆ ನಮ್ಮ ಚಿರಂತನ ಕಳಿಸಿದ್ವಿ ಅಣ್ಣಮ್ಮನ ಮುಟ್ಟು ನಮಸ್ಕಾರ ಮಾಡ್ಕೊಂಬರೋಕ್ಕೆ. ಅದಕ್ಕೆ ಭಯ ಆಯ್ತೇನೋ, ಬೇರೆ ಯಾರೋ ಎತ್ಕೊಂಡಿದ್ದು ಅಳ್ತಾ ಇತ್ತು. ಕನ್ನಡಾಂಬೆ ಎನ್ನಿ, ಕೆಂಪಮ್ಮ ಮಾರಮ್ಮ ದುರ್ಗಮ್ಮ ಎನ್ನಿ,
ಏನೆಂದು ಕರೆದರು ಕೊಡುವ ತಾಯಿ ಈ ಜಗದ ತುಂಬಿಹಳು ಬೀಸಿ ತಂದವಳೆ ತಾಯಿ ಶಕ್ತಿಯು ಶಿಷ್ಟ ಜನರ ಕೊಡುವ ಮಹಾಶಕ್ತಿಯು ನನಗೆ ತಂದವಳೆ ತಾಯಿ. ನಮ್ಮ ದೇವ್ರ ದರ್ಶನ ಮಾಡಿದ್ದಾಯಿತು. ನಮ್ಮ ಮನೆ ಹತ್ರ ಬೀದಿನಲ್ಲಿ ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಅಣ್ಣಮ್ಮನ ಕೂರಿಸ್ಯಾರ. ಪ್ರಸಾದ ಕೊಟ್ಟರು, ಅಲ್ಲಿ ಪಾಪಕ್ಕೆ ತಿನ್ನಿಸ್ತಾ ಇದ್ದೆ. ಹಾಗೆ ಚಿರಂತ ತಿನ್ನಿಸೋ ಹೋದ್ರೆ ಅವ್ನು ಬೇಡ ಅಂತ ಇದು ಮಾಡ್ದೆ. ನಾನೇ ತಿಂದೆ. ಮತ್ತು ನಿಮಗೆ ಜಾತ್ರೆ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ, ಬನ್ನಿ ಇವಾಗ ಹೋಗೋಣ. ಜಾತ್ರೆಯಲ್ಲಿ ಏನೇನೆಲ್ಲ ಮಾರ್ತಾ ಇದ್ದಾರೆ, ಹೇಗಿದೆ ಜಾತ್ರೆ ಅನ್ನೋದನ್ನ ಇವಾಗಿನ ಸ್ವಲ್ಪ ಹೊತ್ತಿಗೆ ತೋರಿಸ್ತೀನಿ. ನಮ್ಮ ಮಮ್ಮಿ ಮನೆಗೆ ವಾಪಸ್ ಹೋಗ್ತಾರಂತೆ. ಚಿರಂತನ ಕರ್ಕೊಂಡು ನಾನು, ಸಿರಿ ಮತ್ತು ಶಿವ ಹೋಗ್ಬಿಟ್ಟು ಬರ್ತೀವಿ ಜಾತ್ರೆ ನೋಡ್ಕೊಂಬರೋಕ್ಕೆ. ಈ ಕಡೆ ನಾವು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಮುಂದೆ ಬಾ ಸಿರಿ, ಸಿರಿ ಇಲ್ಲಿ ಬಾಪ್ಪ ಮುಂದೆ. ನಮಸ್ತೆ ಮಾಡ್ಕೋ ಸಿರಿ, ಮುಂದೆ ಬಾ. ಈಗ ಸಾಯಿಬಾಬನ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲಿ ಮುಂದೆ ಹೋದ್ರೆ ಅಲ್ಲಿ ಮುಂದಗಡೆ ಚಂಡಿಕೇಶ್ವರ ಸ್ವಾಮಿ ಅಂತ ದೇವರಿದೆ. ಚಂಡಿಕೇಶ್ವರ ಸ್ವಾಮಿ ಹತ್ರ ಹೋಗಿ ಮಕ್ಕಳು ಚಂಡಿ ಹಿಡಿದ್ರೆ, ಹಠ ಮಾಡಿದ್ರೆ ಚಪ್ಪಾಳೆ ಹೊಡಿಸ್ತಾರೆ, ಹಠ ಬಿಡ್ತಾರೆ ಮಕ್ಕಳು ಅನ್ನೋದೊಂದು ಹೇಳ್ತಾರೆ. ನಾವು ಚಿಕ್ಕದ್ರಿಂದನೂ ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಚಪ್ಪಾಳೆ ಹೊಡಿ ಚೇಚಿಗೆ, ಚಪ್ಪಾಳೆ ಹೊಡಿಬೇಕು ಜೋರಾಗಿ ಚೇಚಿಗೆ. ನೀನು ನೋಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ, ಕ್ಲಾಪ್ಸ್ ಮಾಡು. ಬಾ ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊ. ನಮ್ಮ ಚಿರಂತಂತೂ ಎಷ್ಟು ಹೇಳಿದ್ರು ಚಪ್ಪಾಳೆ ಹೊಡಿಲೇ ಇಲ್ಲ. ಸರಿ ಕರ್ಕೊಂಬಂದೆ ವಾಪಸ್ಸು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮಗೂ ಈ ಥರ ಎಲ್ಲ ಮಾಡಿಸೋರು. ಅಣ್ಣಮ್ಮನ ದರ್ಶನ ಆಯಿತು, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದಾಯಿತು. ಇವಾಗ ಜಾತ್ರೆ ನೋಡ್ಕೊಂಬಂಡು ಬನ್ನಿ, ಗ್ಲಿಮ್ಸಸ್ ಹಾಕ್ತೀನಿ. ನಿಮ್ಮ ಊರಿನಲ್ಲೂ ಈ ಥರ ಜಾತ್ರೆ ನಡೆಯೋದಾದರೆ ಯಾವ ಊರು, ಹೇಗಿರುತ್ತೆ ಜಾತ್ರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೊಂಥರ ಅಂಗಡಿಗಳಿತ್ತು ನೋಡಿ, ಕಡಲೆಪುರಿ, ಮಿಕ್ಸ್ಚರು, ಬೂಂದಿ ಇವೆಲ್ಲ ಫೇಮಸ್ ಅಲ್ಲ. ಜಾತ್ರೆ ಅಂದರೆ ಇದು ಇರಲೇಬೇಕು. ಇಲ್ಲೆಲ್ಲ ಏನೇನೋ ಎಲ್ಲ ಆರ್ಟ್ಸು ಮತ್ತು ಟಾಯ್ಸು, ಮಕ್ಕಳಿಗೆ ಬಲೂನ್ಸು, ಹೇರ್ ಆಕ್ಸಸರೀಸು, ಇನ್ನೂ ಏನೇನೋ ರಂಗೋಲಿದು ಅಚ್ಚುಗಳು, ಕ್ಲಾತ್ಸು, ಪಾತ್ರೆ ಸಾಮಾನುಗಳು ಇನ್ನೂ ತುಂಬಾ ಇತ್ತು. ನಾವು ಸುಮ್ಮನೆ ಹಾಗೆ ಓಡಾಡ್ಕೊತ ನೋಡ್ಕೊಂಡು ಬಂದ್ವಿ. ಮಕ್ಕಳಿಗೆ ಏನು ಕೊಡಿಸಿದ್ವಿ ಅಂತ ನೋಡಿ. ಆ್ಯಕ್ಚುಲಿ ಈ ಬ್ಲಾಗ್ನಲ್ಲಿ ಏನೂ ಬೇಡ ಅಂತಲೇ ಅಂದ್ಕೊಂಡ್ವಿ. ಮಕ್ಳಿಗೆ ಒಂದು ನೆನಪಿರಲಿ ಅಂತ ಏನೋ ಒಂದು ಚಿಕ್ಕದು ಕೊಡಿಸಿದ್ವಿ ಅಷ್ಟೇ. ಟಾಯ್ಸ್ ಎಲ್ಲ ಎಷ್ಟೊಂದಿದೆ. ಅಲ್ಲಿ ಓಡಾಡೋಕ್ಕೂ ಜಾಗ ಇರಲಿಲ್ಲ, ತುಂಬಾ ರಶ್ ಇತ್ತು. ಇವಾಗ ಸ್ವಲ್ಪ ರಶ್ ಕಮ್ಮಿ ಆಗಿದೆ. ನೋಡಿ ರಂಗೋಲಿ ಹಾಕೋದು. ಓಡಾಡಿ ನಮ್ಮ ಸಿರಿಗೆ ಟಯರ್ಡ್ ಆಗಿಬಿಟ್ಟಿದೆ. ಅಳ್ಬಾರ್ದು ನಗು ಅಂತ ಹೇಳೋದಕ್ಕೆ ಪಾಪ ನಗ್ತಾ ಇದೆ. ಮತ್ತು ಶಿವ ಎತ್ಕೊಂಡ್ರು, ಸ್ವಲ್ಪ ಹೋದ್ರೆ ಆಗಾಗ ಎತ್ಕೊತಾ ಇದ್ರು, ಮತ್ತೆ ನಡೆಸ್ತಾಯಿದ್ರು. ಸಿರಿಗೆ ಟಯರ್ಡ್ ಆಗ್ತಾಯಿತ್ತು, ತುಂಬಾ ಓಡಾಡಿದ್ವಿ. ಇವಾಗ ಮಕ್ಳಿಗೆ ಟಾಯ್ ಕೊಡಿಸ್ತಾ ಇದ್ದೀವಿ, ಅವ್ರು ಯಾವ್ದು ಕೇಳಿದ್ರೆ ಅದು. ಈ ಟಾಯ್ ಆ್ಯಕ್ಚುಲಿ ತೊಗೊಂಡ್ವಿ, ಬಟ್ ಇನ್ನೂ ಒಂದು ದೊಡ್ಡದು ಕೊಡಿಸಿದ್ವಿ, ಎಕ್ಸ್ಚೇಂಜ್ ಮಾಡಿಸಿದ್ವಿ. ಅದಾದಮೇಲೆ
ಗೋಲ್ಡನ್ ಕಲರ್ ದೊಡ್ಡ ಟಾಯ್ ಕೊಡ್ಸಿದ್ವಿ, ಅಂದರೆ ಈ ಫಿಡ್ಜೆಟ್. ಯಾವ್ದು ಬೇಕು? ಅದು ಕಲರ್ಸ್ ಇಷ್ಟೇನಾ? ಯಾವ್ದು ಬೇಕು ಚಿನ್ನು ನಿಂಗೆ? ಅದೇ ಬೇಕಾ? ಇದೇ ಪೊಲೀಸ್ ಕಾರ್ ಅದೇ ಬೇಕಮ್ಮ ಅಂತ ಶೋರಮ್ಮ. ಲೈಕ್ ಇಟ್ ರೈಟ್? ದೊಡ್ಡದೇ ತಗೊಂಡ್ಬಿಡ್ಬಿಟ್ಟು ಅದು ವೀಲ್ ತಿಪ್ಪಕ್ಕಾದ್ರ ಪಿಲ್ಲಕ್ಕೆ ಬಾ. 30 ರೂಪಾಯಿ 40 ರೂಪಾಯಿ ಇದ್ದಾರೆ. 100 ರೂಪಾಯಿ 100 ರೂಪಾಯಿ ಅಂತ ಅದು. ಬೀದಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಬಂದ್ವಿ. ಪಾಪು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ನಮ್ಮ ಚಿನ್ನಿ ತುಂಬ ವಾಕ್ ಮಾಡಿದ್ದಾಳೆ. ಸರಿ ಹೋಗುತ್ತೆ, ಕಾಲು ಹೊತ್ತುತ್ತೀನಿ. ಪಾಪು ಕೊಡ್ಸಿರೋದು ನಾವು ಸ್ಪಿನ್ ವೀಲಾ? ತೋರಿಸು, ನಿನ್ನ ಫ್ರೆಂಡ್ಸಿಗೆ ತೋರಿಸ್ಯಾ? ಸೀ ಅಂತನದ ಬೇಕಾ ತಿನ್ನಪ್ಪ? ನೋ ತಿನ್ಸ್ಕೊಡಿ. ನಮ್ಮ ಸಿರಿ ಅಂತೂ ಊಟನೂ ಬೇಡ ಏನೂ ಬೇಡ, ನಾನು ಮಲ್ಕೊಂಡ್ರೆ ಸಾಕಾಗಿದೆ, ಟಯರ್ಡ್ ಆಗಿದೆ ಅಂತ ಹಠ ಮಾಡ್ತಾ ಇತ್ತು. ಆದರೆ ಅವರಪ್ಪ ಬಿಡೋದೆಲ್ಲ ಮಗಳಿಗೆ ತಿನ್ನಿಸೆ ಮಲಗಿಸ್ಬೇಕು ಅಂತ ಇದು ಮಾಡ್ತಾರೆ. ಹಂಗೆ ಬರೀ ಹೊಟ್ಟೆಲಿ ಮಲ್ಕೊಬೇಡ ಅಂತ ಒಂಚೂರಾದರೂ ತಿನ್ನು ಅಂತ ತಿನ್ನಿಸ್ತಾ ಇದ್ರು. ಹಿಂದೆ ತಿರುಗಿ ಸೈಡ್ ಸೈಡ್ ತಿನ್ನಪ್ಪ ತಿನ್ನಪ್ಪ. ಸಸ್ಯ ಒಂದ್ಸಲ ಕೊಡು ಅಂತ ಕೇಳಿದ್ರೆ ಅವ್ನು ಒಂದ್ಸಲನೂ ಕೊಡ್ತಾ ಇಲ್ಲ. ಒಂದ್ಸಲ ಕೊಡು ಚಿನ್ನೆ, ಪಾಪ ಅಲ್ಲ. ಬೇಗ ಅವ್ನು ಗಮನ ಆಡ್ಸೋ ಅಷ್ಟಲ್ಲಿ. ಸರಿ. I want to look wondering you got this me. ಏನಪ್ಪ? I was not wanting that this car. I just wanted it. You're not even giving it to me. I gave it to you. I gave it to you, right? Yeah, you gave it to Then me. Dad, this is Richard. He got a lot of cars at home, but I was looking for this one. He was looking for this one. James Collard. okay. What he was looking, he got, and what you are looking, you got, right? That's what you are telling. Okay, then play with that. And we wanted these sports toys. Okay. Hope you all enjoyed this video. If you have enjoyed, please don't forget to like, share and subscribe. We'll meet in next vlog. Until then, bye-bye.